ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ. ಏನಂದ್ರೆ ಅಂತೂ ನಮ್ಮ ಜನಕ್ಕೆ ಸದ್ಯ ನೋಡೋಕೆ ಏನೂ ಇರೋಕ್ಕಿಲ್ಲ. ಅಂದ್ರೆ ಒಟ್ಟು ಈಗ ಎಂಟರ್ಟೈನ್ಮೆಂಟ್ ಗತೆ ಅವ್ರಿಗೆ ಏನು ಒಂದು ಟ್ರೆಂಡಿಂಗ್ ಟಾಪಿಕ್ಕು ಏನೂ ಇರೋಕ್ಕಿಲ್ಲ. ಹಿಂಗೆ ಎಕ್ಸೈಟ್ಮೆಂಟ್ ಕುಂತು ಮಾತಾಡೋಂಗೆ ಏನೂ ಇರೋಕ್ಕಿಲ್ಲ. ಇನ್ನು ಹೆಂಗಾದ್ರು 28ಕ್ಕೆ ಬಿಗ್ ಬಾಸ್ ಚಾಲೂ ಆಗೋದೈತಿ. ಇನ್ನು ಏನೇನು ನಡೀತೈತಿ ಅಂತೇಳಿ ಫುಲ್ ಯೋಚನೆ ಮಾಡ್ತೈತೆ ನಮ್ಮ ಜನ. ಯಾವ್ಯಾವ ಬರ್ತಾರೋ, ಯಾರ್ಯಾರು ಬರ್ತಾರೋ, ಯಾವ್ಯಾವ ಅಕ್ಕಿ ಬರ್ತಾರೋ ಅಂತೇಳಿ ಫುಲ್ ಯೋಚನೆ ಮಾಡ್ತಾರೆ ನಮ್ಮ ಜನ. ಇನ್ನು ಅಂತಾದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಫುಲ್ ಇದನ್ನು ಕೊಟ್ಟಾರ. ಹೆಂಗೆ ಇರ್ತೈತೆ ಅಂದ್ರೆ ಈ ಸಲ ಅಂಥೇಳಿ ಒಂದು ಅಡ್ವರ್ಟೈಸ್ಮೆಂಟ್ದಾಗ ಹೇಳಿದರು. ಭಾಳ ಅನಾಹುತ ನಡಿತೈತಿ ಈ ಸಲ ಬಿಗ್ ಬಾಸ್ ಅಂತೇಳಿ. ಹೆಂಗೆ ನಡೀತಿ ನಮಗೂ ಗೊತ್ತಿಲ್ಲ. ಆದರೆ ಯಾರ್ಯಾರು ಬರ್ತಾರೆ ಅಂತೇಳಿ ಅದು 28 ತಾರೀಕಿಗೆ ಗೊತ್ತಾಕತಿ. ಎಷ್ಟು ಜನ ಎಕ್ಸೈಟ್ಮೆಂಟ್ ಅದಾರ ಅನ್ನೋದು ನನಗೆ ಗೊತ್ತಿಲ್ಲ. ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಎಷ್ಟು ಜನ ಫುಲ್ ಉತ್ಸುಕರಾಗ್ಯದಾರ ಗೊತ್ತಿಲ್ಲ ನನಗೆ. ಭಾಳ ಅನಾಹುತ ನಡಿಬೇಕಂತ ಅಂದ್ಕೊಂಡನು. ಬಿಗ್ ಬಾಸ್ ಟಾಪಿಕ್ ಹೆಂಗೆ ನಡೀತೈತಿ ಅಂದ್ರೆ ನಡೆಯುವಂಗೆ ನಡೀತೈತಿ. ಆದರೆ ಯಾರ್ಯಾರು ಬರ್ತಾರೋ ಎಂತೆಂಥವ್ರು ಕರ್ಕೊಂಬರ್ತಾರಂತೇಳಿ ನೋಡ್ಬೇಕಂತ ನನಗೆ ಭಾಳ ಆಸೆ ಐತಿ. ನೋಡೋಣ ಎಂತೆಂಥವ್ರು ಕರ್ಕೊಂಬರ್ತಾರೋ ಈ ಸಲನೂ. ಅದ್ರೊಳಗೆ ಫುಲ್ ಒಂದು ಸ್ವಲ್ಪ ನೋಡುವಂಥವ್ರನ್ನಾರು ಕರ್ಕೊಂಬಂದ್ರೆ ಚಲೋ ಆಕೈತಿ. ನಿಮಗೆ ಎಂಥವ್ರು ಬರ್ಬೇಕಂತ ಅನಿಸ್ತೈತಿ ಅಂಥವ್ರು ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೇ ಬರ್ರಿ. ಯಾಕಂದ್ರೆ ಬಿಗ್ ಬಾಸ್ ಚಾಲೂ ಆಗೋದೈತಿ. ಚಲೋ ಟಾಪಿಕ್ ತೊಗೊಂಬರೋನು. ನೀವು ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.